ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಇವಾಗಲೂ ಒಂದು ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾತಂದರೆ ಆನ್ಲೈನಲ್ಲಿ ಸಿ ಇ ಟಿ ನಡೆಸಲು ಚಿಂತನೆ ಅಂತಂದರೆ ಸಿ ಇ ಟಿಯಲ್ಲಿ ದೊಡ್ಡ ಬದಲಾವಣೆ ಅಂತಂದರೆ ನೀವೇನು ನೋಡಿ ಬಂದಿದ್ರ. ಸೊ ಖಂಡಿತ ಕೂಡ ಇದು ನಿಜನೂ ಕೂಡ. ಆ್ಯಂಡ್ ಈಗಾಗಲೇ 1-2 ಮೆಂಬರ್ಸ್ ಯೂಟ್ಯೂಬರ್ಸ್ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಆ್ಯಂಡ್ ಸ್ಟಾರ್ಟಿಂಗ್ ನಾನು ಕೂಡ ನಂಬಕ್ಕೆ ಹೋಗಲಿಲ್ಲ, ಯಾಕೆಂತಂದರೆ ಸಡನ್ನಾಗಿ ಈ ಥರ ಬಿಟ್ಟಾಗ ನಂಬಲಿಲ್ಲ. ಬಟ್ ಯಾವಾಗ ಒಂದು ನ್ಯೂಸ್ ಪೇಪರಲ್ಲಿ ಬರ್ತದೋ ಆ್ಯಂಡ್ ಅದಕ್ಕೆ ತಕ್ಕನಾಗೆ ಕೆಲವೊಂದಿಷ್ಟು ಶಿಕ್ಷಣ ಸಚಿವರು ಕೂಡ ಮಾತಾಡ್ತಾರೋ ಅವಾಗ ನಾವು ನಂಬಲೇಬೇಕಾಗ್ತದೆ. ಸರಿ, ಇದು ಏನಪ್ಪ, ಇದು ಆನ್ಲೈನ್ನಲ್ಲಿ ಸಿ ಇ ಟಿ ನಡೆಸಲು ಚಿಂತನೆ, ನೋಡ್ರಿ, ಸಾಧಕ ಬಾಧಕಗಳ ಕುರಿತು ಚರ್ಚಿಸಿ ಅಂತಿಮ ನಿರ್ಧಾರ ಸಚಿವ ಸುಧಾಕರ್. ಈಗ ಸದ್ಯಕ್ಕೆ ಉನ್ನತ ಶಿಕ್ಷಣ ಸಚಿವರು ಯಾರಿದ್ದಾರೆ ಅಂತಂದರೆ ಡಾಕ್ಟರ್ MC ಸುಧಾಕರ್ ಇದ್ದಾರೆ. ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಸಿ ಇ ಟಿ ಪರೀಕ್ಷೆಯ ಎಡವಟ್ಟಿಗೆ ಕಾರಣವಾದ ಅಧಿಕಾರಿಗಳನ್ನು ಪತ್ತೆ ಮಾಡಲು ನಿವೃತ್ತ IAS ಅಧಿಕಾರಿಯ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದ್ದೇವೆ. ವರದಿ ನೀಡಿದ ಬಳಿಕ ಕ್ರಮ ಜರುಗಿಸುತ್ತೇವೆ. ಕೆಲವೊಂದಿಷ್ಟು ಏನಾಗಿದೆ ಅಂತಂದರೆ, ಈಗಾಗಲೇ ನಿಮಗೆ ನೀಟ್ದಾಗಲೇ ಗೊತ್ತದ. ಇವಾಗ ಸದ್ಯಕ್ಕಂದ್ರೂ ನೀಟ್ ಎಕ್ಸಾಮ್ ಎಷ್ಟೋ ಒಂದು ಕೆಲವೊಂದಿಷ್ಟು ಕಡೆ ಏನಾಯ್ತು ಅಂದರೆ ಎಕ್ಸಾಮ್ಸು ಲೀಕ್ ಆಯಿತು. ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟು ಈ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಆಗ್ಯದ. ಸುಪ್ರೀಂ ಕೋರ್ಟಲ್ಲಿ ಕೂಡ ಇನ್ನೂ ಕೂಡ ನಡೀತದ ಅದ್ರ ಬಗ್ಗೆ ಕೇಸ್. ಸೊ ಹಾಗಾಗಿಬಿಟ್ಟು ಮುಂದಿನ ದಿನಮಾನಗಳಲ್ಲಿ ಸಿ ಇ ಟಿ ಕೂಡ ಎಷ್ಟೊಂದು ಸಮಯ ಆಗಿರ್ತದೆ, ಬಟ್ ಕೆಲವೊಂದು ಟೈಮ್ ಗೊತ್ತಿರಲ್ಲ, ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಬಟ್ ಇದೆಲ್ಲ ಆಗಬಾರ್ದು, ಮುಂದೆ ಈ ರೀತಿ ಆಗಬಾರ್ದು. ಸಿ ಇ ಟಿ ಎಕ್ಸಾಮ್ಸ್ ಈಗ 2025 ನಂತರ ಎಕ್ಸಾಮ್ಸ್ ಏನು ನಡೀತದೋ, ಸಿ ಇ ಟಿ ಅಂದರೆ KCET ಎಕ್ಸಾಮ್ಸ್ನ, ಇವುಗಳನ್ನು ಯಾವುದೇ ಒಂದು ಸಿ ಇ ಟಿ ಅಂತ ಬಂದಾಗ KCET ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳನ್ನು ಇದೇ ರೀತಿ ಮಾಡ್ಬೇಕಂದ್ರೆ ಪ್ಲ್ಯಾನ್ ಇದೆ. ಬಟ್ ಆನ್ಲೈನಲ್ಲಿ ಆನ್ಲೈನಲ್ಲೇ ಕ್ವಶನ್ ಶೋ ಆಗ್ತವೆ, ಅಲ್ಲೇ ನಾವು ಆನ್ಸರ್ ಟಿಕ್ ಹಾಕಬೇಕು. ಆ ರೀತಿ ಒಂದು ಎಕ್ಸಾಮ್ಸನ್ನು ನಡೆಸೋಕ್ಕೆ ಎಲ್ಲನೂ ಕೂಡ ತಯಾರು ಮಾಡ್ಕೊಂಡಿದ್ದಾರೆ. ಬಟ್ ಇನ್ನೂ ಕೂಡ ಲೇಟ್ ಆಗುತ್ತೆ. ಬಟ್ ಇದಕ್ಕೆ ಹೆವಿ ದುಡ್ಡು ಖರ್ಚಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಟ್ಯಾಬಲ್ಲೇ ಮಾಡ್ತಾರೆ ಅಂತಂದ್ರೂ ಕೂಡ ಪ್ರತಿಯೊಂದು ಸ್ಟೂಡೆಂಟ್ಸು ಕೂಡ ಟ್ಯಾಬ್ ಕೊಡಬೇಕು. ಹೌದಲ್ವಾ? ಟ್ಯಾಬ್ ಕೊಡಲೇಬೇಕಾ? ಆ್ಯಂಡ್ ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಡಿಸ್ಬೇಕು. ಕೆಲವು ಸ್ಟೂಡೆಂಟ್ಸ್ ಯಾವ ರೀತಿ ಆಪ್ರೇಟರ್ ಮಾಡೋದು, ಯಾವ ರೀತಿ ನಾವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು, ಅದನ್ನು ಕೂಡ ಟ್ರೈನಿಂಗ್ ನಡೆಸಬೇಕು. ಇದಕ್ಕೆಲ್ಲನೂ ಕೂಡ ಟೈಮ್ ಹಿಡಿತದೆ. ಟೈಮ್ ಹಿಡಿಯೋ ಜೊತೆಗೆ ಕೂಡ ಮನಿನೂ ಕೂಡ ಬೇಕಾಗ್ತದೆ, ವೆಚ್ಚನೂ ಕೂಡ ಆಗುತ್ತೆ. ಸೊ ಇದಕ್ಕೆ ಹಿಂಗೆಲ್ಲ ನೆನ್ಪಿಟ್ಕೊಂಡು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬಟ್ ಆಗುತ್ತೆ. ಬಟ್ ಇದು ಒಂದೇ ವರ್ಷದಲ್ಲಿ ಆಗುತ್ತೆ ಏನಿಲ್ಲ, ಮುಂದೆ ಆಗೇ ಆಗುತ್ತದೆ. ಸದ್ಯಕ್ಕಂತೂ ನಮ್ಮ RGHS ಏನು ಕಾಣಿಸ್ತಿದೆ ನೋಡ್ರಿ, ಮೆಡಿಕಲ್ ಯೂನಿವರ್ಸಿಟಿ ಇರೋದೇ ಒಂದು RGHS. ಅದನ್ನು ಕೂಡ ಸದ್ಯಕ್ಕೆ ಎಕ್ಸಾಮ್ಸ್ಗಳನ್ನು ಥಿಯರಿ ಎಕ್ಸಾಮ್ಸ್ಗಳನ್ನು ಕೂಡ ಟ್ಯಾಬಲ್ಲಿ ಬರ್ಸ್ಬೇಕಂತ ಎಲ್ಲನೂ ಕೂಡ ತಯಾರಿ ನಡೆಸ್ಕೊಂಡಿದ್ದಾರೆ. ಸೊ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸು ಕೂಡ ಯಾವುದೇ ತಗೋರಿ ಇದೇ ರೀತಿ ಮಾಡ್ಬೇಕಂತ ಇದ್ದಾರೆ ಇವರು. ಇನ್ನೊಂದು ನೆನ್ಪಿಡೋರಿ, ಈ ವರ್ಷ 2024 ಸ್ಟೂಡೆಂಟ್ಸ್ ಏನಿದ್ದಾರೆ ಈಗ ಇಲ್ಲಿ ಓದ್ಕೋರಿ, ನಿಮ್ಗೆ ಅರ್ಥ ಆಗ್ತದೆ. ನೀಟ್ PU ಅಂಕ ಪರಿಗಣಿಸಿ ಅಂತ ಏನು ಕಾಣಿಸ್ತದೆ ನೋಡ್ರಿ, ನೀಟ್ಗೆ PU ಅಂಕ ಪರಿಗಣಿಸಿ ಅಂತ ಅದ್ರ ಬಗ್ಗೆ ಓದ್ತಿ ನೋಡ್ರಿ. ರಾಜ್ಯದಲ್ಲಿ ನೀಟ್ ಪರೀಕ್ಷಾ ನಿಷೇಧಿಸುವ ಕುರಿತು ಪ್ರತಿಕ್ರಿಯಿಸುವುದಿಲ್ಲ. ನಮ್ಮ ರಾಜ್ಯದ ಯಾವುದೂ ಕೂಡ ನೀಟ್ ನಿಷೇಧ ಮಾಡಲ್ಲ, ಯಾಕಂದರೆ ಅದು ಸುಪ್ರೀಂ ಕೋರ್ಟ್ ನಿರ್ಧಾರ. ಈ ಬಗ್ಗೆ CM ಸಲಹೆ ಕೇಳಿದರೆ ಅದಕ್ಕೆ ಉತ್ತರ ನೀಡುತ್ತೇನೆ ಎಂದು ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಹೇಳಿದರು. ಮತ್ತು ಮುಂದೆ ನೋಡಿ, ಕೌನ್ಸಿಲಿಂಗ್ಗೆ ಸಿದ್ಧ. ನೀಟ್ ಪರೀಕ್ಷಾ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುತ್ತಿದೆ. ನ್ಯಾಯಾಲಯವು ಅಂತಿಮ ತೀರ್ಪು ನೀಡಿದ ಬಳಿಕ CET ಕೌನ್ಸಿಲಿಂಗ್ ವೇಳಾಪಟ್ಟಿ ಪ್ರಕಟಿಸಲಾಗುವುದು. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸಲಾಗುವುದು ಅಂತ ತಿಳಿಸ್ತಾರೆ. ಅಂತಂದ್ರೆ ಈ ವರ್ಷ 2024 ಸ್ಟೂಡೆಂಟ್ಸ್ ಏನಿದ್ದಾರೋ, ಈ ವರ್ಷ ಕೌನ್ಸಿಲಿಂಗ್ ಯಾವುದೋ ಅಂತಿಮ ತೀರ್ಪು ಬರ್ತದೋ ಸುಪ್ರೀಂ ಕೋರ್ಟು, ಅವಾಗ ಅದು ತೀರ್ಪು ಬಂದ ಬಳಿಕ ನಿಮ್ಗೆ ಏನಾಗ್ತದೆ ಅಂತಂದರೆ ಒಂದು ಕೌನ್ಸಿಲಿಂಗ್ ಏನೋ ಸ್ಟಾರ್ಟ್ ಆಗುತ್ತೆ. ಬಟ್ ನೆಕ್ಸ್ಟ್ ಇಯರಿಂದ ಏನು ದೊಡ್ಡ ಬದಲಾವಣೆ ಅಂತಂದರೆ ಇದೆ, ಎಕ್ಸಾಮ್ಸ್ಗಳನ್ನು ಆನ್ಲೈನಲ್ಲೇ ನಡೆಸ್ಬೇಕಂತ ಇದ್ದಾರೆ. ಬೆಟರ, ಇದೆಲ್ಲ ಒಳ್ಳೆಯದ ಎಷ್ಟು ಸ್ಟೂಡೆಂಟ್ಸ್ಗೆ ಅಂತ 2025 ನಂತರ ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್ ಆಗುತ್ತಾ ಆನ್ಲೈನ್ ನಡೆಸಿದ್ರೆ, ಅಥವಾ ಇದೆಷ್ಟು ಬೆನಿಫಿಟ್ಸ್ ಇರ್ತಾವೋ ಅಷ್ಟೇ ಸೈಡ್ ಎಫೆಕ್ಟ್ಸ್ ಅಂತ ಏನು ಕರಿತೀವಿ ಅಷ್ಟೇ ಪರಿಣಾಮ ಕೂಡ ಇರ್ತದೆ. ಬಟ್ ಅವು ಕಣ್ಣಿಗೆ ಕಾಣಲ್ಲ, ಅವು ಯಾವಾಗ ನಡೀತದೋ ಆ ಸಿಚುವೇಶನ್ ಬಂದಾಗೆ ಕಾಣ್ತವೆ. ಬಟ್ ಇವಾಗ ನಮ್ಗೆ ಅನಿಸುತ್ತೆ, ಸೊ ಆರಾಮ್ಸೆ ಎಲ್ಲ ಆನ್ಲೈನ್ ನಡಿಬಿಟ್ರೆ ಯಾವುದೋ ರೀತಿ ಕಾಪಿ ನಡೆಯಲ್ಲಪ್ಪ, ಏನೋ ಆಗಲ್ಲ ಅಂತ ಅನಿಸ್ಬೋದು. ಬಟ್ ಎಕ್ಸಾಮ್ ಬಂದಾಗ ಆ ಸಿಚುವೇಶನ್ ಒಳಗೆ ಏನೇನಾಗುತ್ತೋ ಅಂತ ಯಾರಿಗೆ ಗೊತ್ತು. ಸೊ ಸದ್ಯಕ್ಕಂತರೂ 2025 ನಂತರ ಯಾರೆಲ್ಲ ಹುಡುಗರು ಬರ್ತಾರೋ ಅವ್ರಿಗೆ ಒಂದಂತರೂ ಚಿಂತನೆ ಮಾಡಿದಾರಪ್ಪ, ನಿಮ್ಮದು ಆನ್ಲೈನಲ್ಲಿ ಎಕ್ಸಾಮ್ ನಡೆಸ್ಬೇಕಂತಂದು. ನೋಡೋಣ ಮುಂದೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಕೊಡ್ತಿರ್ತಾರೆ. KEದವರೇ ನಡೆಸ್ತಾರಂತೆ, ಅದರಲ್ಲಿ ಬೇರೆ ಯಾವ ಬೋರ್ಡಲ್ಲ, KEದವರೇ ನಡೆಸ್ತಾ ಇದ್ದಾರೆ. ಸರಿ, ಸದ್ಯಕ್ಕಂತೂ ಇಷ್ಟೇ. ಈಗ ಮತ್ತೆ 2024 ಸ್ಟೂಡೆಂಟ್ಸ್ ಯಾಕಂದ್ರೆ ಡೈಲಿ ವೀಡಿಯೋಸ್ ನೋಡೋದೆ ಇವ್ರನ್ನಂದ. ಇವು ಸ್ಟೂಡೆಂಟ್ಸ್ ಬಂದುಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಬ್ರದರ್ CET ಕೌನ್ಸಿಲಿಂಗ್ ಮತ್ತು ಇದಕ್ಕೇನು ಮತ್ತೆ ಏನಾರು ಎಕ್ಸಾಮ್ ನಡೆಸ್ತಾರಂತ. ಸೊ ನಿಮಗೆಲ್ಲ 2025 ನಂತರ ಹುಡುಗರಿಗೆ ನಿಮಗೆ ನೀಟ್ದು ಎಕ್ಸಾಮ್ಸ್ ಯಾವಾಗ ರಿಸಲ್ಟ್ ಬಂದಾದ್ಮೇಲೆ ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ 2024 ನಂತರದ್ದು. ಸರಿ, ಈ ಒಂದು ವಿಡಿಯೋ
ಕೆಲವೊಂದಿಷ್ಟು ಜನಕ್ಕೆ ಸ್ವಲ್ಪ ಇಂಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.